ಇವತ್ತು ಮಾಡ್ತಾಯಿದ್ದೀನಿ ಹಸಿ ತೊಗರಿ ಕಾಳು ಸಾಂಬಾರು. ಅದಕ್ಕೆ ನಾನಿಲ್ಲಿ ನೋಡಿಲಿ ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ ಸುಲ್ಕೊಂಡು. ಅದಕ್ಕೆ ಮಾಮೂಲಿ ಒಂದು ಅರ್ಧ ಹುಳ್ಕಾಯಿ ಮತ್ತು 2-3 ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಮಸಾಲೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಸಾಸಿವೆ ತೊಗೊಂಡಿದ್ದೀನಿ. ಇಲ್ಲಿ ಮತ್ತು ಸ್ವಲ್ಪ ಕಾಯಿ ಪೀಸ್ಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಒಗ್ಗರಣೆಗೆ ಹಾಕೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಪೀಸ್ ಹಾಕ್ಕೊಂಡ್ರೆ ಅದು ಏನೋ ಒಂಥರ ತೆಂಗಿನಕಾಯಿ ಪೀಸ್ ಅಂತ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಮಟನ್ ಸಾಂಬಾರಿನ ಸಖತ್ತಾಗಿರುತ್ತೆ. ನಾನಿಲ್ಲಿ ಸನ್ಫ್ಲವರ್ ಎಣ್ಣೆ ಬಳಸ್ತೀನಿ ಅಡುಗೆಗೆ. ನೀನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ, ಹಂಗಾಗಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದು ಎಣ್ಣೆ ಕಾಯೋ ಅಷ್ಟರಲ್ಲಿ ಅದು ಸ್ವಲ್ಪ ಕಾಯ್ದು ಪಾತ್ರೆ ಎಲ್ಲ ಬಿಸಿ ಆಗಬೇಕಲ್ವ, ಅದಕ್ಕೆ ನೋಡಿ ಇಲ್ಲಿ ಕಾಯಿ ಮತ್ತು ಎಲ್ಲ ಮಿಕ್ಸಿಗೆ ಹಾಕೊಬೇಕಲ್ವ, ಹಾಗೆ ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಲ್ವಾ. ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಈ ಥರ ಮಾಡಿಕೊಂಡ್ರೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರಂತೂ ಮರ್ತೇ ಹೋಗುತ್ತೆ, ಆ ಥರ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆ ಕಾಯ್ದಿದೆ ಆಲ್ರೆಡಿ. ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮಿಕ್ಸಿ ಕೂಡ ಆಯಿತು. ಇನ್ನೇನು ಇದು ತೊಗರಿ ಕಾಳೆಲ್ಲ ನೀಟಾಗಿ ಸ್ವಲ್ಪ ವಾಶ್ ಮಾಡ್ಕೊಂಡು ತೊಳ್ಕೊಂಡು, ನೋಡಿ ಇಲ್ಲಿ ಕಾಯಿ ಪೀಸ್ ಕೂಡ ನೀಟಾಗಿ ತೊಳ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಒಗ್ಗರಣೆಗೆ ಸ್ವಲ್ಪ ಕಾಯಿ ಹಾಕಿದ್ರೇ ಆವಾಗಲೇ ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಹಾಕ್ಕೊಳ್ತೀವಿ. ಅಂದರೆ ಈ ಥರ ನಮ್ಮಮ್ಮ ಮಾಡ್ತಾರೆ. ಅಂದರೆ ಅಮ್ಮ ಅವರಿಂದ ಬಂದಿದ್ರಲ್ವ, ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಊರಿಂದ ಬಂದಿದ್ರಲ್ವ, ಹಾಗಾಗಿ ಏನಂದರೆ ಇದು ಹಸಿ ತೊಗರಿ ಕಾಳು ಇರೋ ಟೈಮ್ ಇವಾಗ ಆಲ್ರೆಡಿ ನೋಡ್ತಿದ್ದೀರಲ್ವ. ಈಗ ಕಾಳನ್ನು ಕೂಡ ನೀಟಾಗೆಲ್ಲ ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಫಸ್ಟ್ ನಾನು ಇದು ಸ್ವಲ್ಪ ಎಣ್ಣೆಲೆಲ್ಲ ಕಾಯಿ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡೋಗಂತೂ ಇನ್ನೂ ಚೆನ್ನಾಗಿ ತೆಂಗಿನಕಾಯಿ ಸ್ಮೆಲ್ಲು, ಎಣ್ಣೆದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದು ಅಂದರೆ ಸ್ವಲ್ಪ ಕುದಿ ಬರಲಿ ಅಂತ ಅಷ್ಟೇ. ಅಂತೂ ಚಿಕನ್ ಸಾಂಬಾರು, ಮಟನ್ ಸಾರು ಫೇವ್ರೇಟು ಹಾಗೆ ಹೀಗೆ ಅಂತ ಹೇಳೋರಂತೂ ಇದನ್ನ ತಿಂದುಬಿಟ್ರೆ ಮರ್ತೇ ಹೋಗ್ತೀರಾ, ಆ ಥರ ಕಳೆದೇ ಹೋಗ್ಬಿಡ್ತೀರಾ, ಆ ಥರ ಟೇಸ್ಟ್ ಬರುತ್ತೆ. ಇನ್ನು ಮಿಕ್ಸಿಗೂ ಹಾಕ್ಕೊಂಡಿದ್ನಲ್ವ, ಅದನ್ನು ಕೂಡ ಅಂದರೆ ಖಾರ ರುಬ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ, ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡ್ರೆ ಮುದ್ದೆ ಹೋಯ್ತು ನೋಡಿ ಅಲ್ವಾ. ಇದನ್ನು ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿಲಿ ಅಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ನಮಗೆ ಒಂದು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು, ನಮಗೆ ಇಲ್ಲ ಸ್ವಲ್ಪ ತಿಳಿಯಾಗಿದ್ದರೆ ಪರವಾಗಿಲ್ಲ ಅಂತ ಅಂದರೆ ನಾನು ಎರಡಕ್ಕೂ ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರು. ನಮ್ಗೆ ಸ್ವಲ್ಪ ಮೀಡಿಯಮ್ಗೆ ಇರಬೇಕು, ಕಡೆ ನೀರು ಥರನೂ ಇರಬಾರ್ದು, ತೆಳ್ಳಗೂ ಆಗಬಾರ್ದು, ಮಂದನೂ ಆಗಬಾರ್ದು ಅಂತ. ನಿಮಗೆ ಬೇಕಾದರೆ ನೀವು ಚಪಾತಿ ಏನಾದರೂ ಬೇಕಂದರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಬೋದು, ಅಥವಾ ನಾನು ಮುದ್ದೆಗೆ ಮಾಡ್ಕೊತಿದ್ದೀವಲ್ವ, ಹಂಗಾಗಿ ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಹಂಗಾಗಿ ಮುದ್ದೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ. ಅಂದರೆ ಮುದ್ದೆ ತಿನ್ನೋ ಮುದ್ದೆ ಪ್ರಿಯಕರು, ಮುದ್ದೆ ಇಷ್ಟಪಡ್ತಾರಲ್ವ ಆ ಸಾಂಬಾರು ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಅಂದರೆ ತುಂಬ ಟೇಸ್ಟೇ ಕೂಡ ಇರುತ್ತೆ. ಅಂದರೆ ಹಸಿ ತೊಗರಿ ಕಾಳಲ್ವ, ಇನ್ನೂ ಸಖತ್ತಾಗಿರುತ್ತೆ. ಅಂದರೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸಿಗುತ್ತೋ ಹಸಿ ತೊಗರಿ ಕಾಳು ಮತ್ತು ಹಸಿ ಅವರೆಕಾಳು ಎಲ್ಲ ತಿನ್ನಬೇಕು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಅಂದರೆ ಎಲ್ಲ ಟೈಮಲ್ಲೂ ಸಿಗೋಲ್ಲ, ಸಿಗೋ ಟೈಮಲ್ಲಿ ಎಲ್ಲದನ್ನು ತಿನ್ಕೊಂಡ್ಬಿಡ್ಬೇಕು. ಅಂದರೆ ಆವಾಗವಾಗ ಏನೇನು ಸಿಗುತ್ತೋ ಅವಾಗವಾಗ ಅದನ್ನು ತಿಂತಾ ಇರಬೇಕು. ಅಂದರೆ ಮಾವಿನಕಾಯಿ ಟೈಮಲ್ಲಿ ಮಾವಿನಕಾಯಿ ಮತ್ತು ತೊಗರಿಕಾಯಿ, ನುಗ್ಗೆಕಾಯಿ, ಅಂದರೆ ಪಪ್ಪಾಯ ಹಣ್ಣು ಇವೆಲ್ಲ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಆ ಟೈಮಲ್ಲಿ ಇನ್ನೇನು ಅಂದರೆ ಬರ್ತದಲ್ವ ಮಾರ್ಕೆಟ್ಗೆ, ಇನ್ನೇನು ಕಡಲೆಕಾಯಿ ಎಲ್ಲ ಅವಾಗವಾಗ ತಿಂತಾಯಿದ್ರೆ ಏರ್ ಫಾಲ್ಸ್ ಕೂಡ ಆಗೋದಿಲ್ಲ ಕೆಲವರಿಗೆ, ಎಲ್ಲರಿಗಿಂತ ಇಲ್ಲ ಎಲ್ರಿಗೂ ಅಷ್ಟೇ.
ಪೋಷಕಾಂಶಗಳು ಯಾವ್ಯಾವ ತಿನ್ನಬೇಕು ಆ ಟೈಮಲ್ಲೆಲ್ಲ ತಿಂದರೆ ನಿಜವಾಗ್ಲೂ ಕೂದಲು ಉದುರೋದಿಲ್ಲ, ಟೆನ್ಷನ್ ಆಗೋದಿಲ್ಲ, ಏನಿಲ್ಲ. ಇವಾಗೆಲ್ಲ ಕೆಲವರಿಗೆ ಬೆನ್ನು ನೋವು ತುಂಬ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ರಿಗೂ ಕೂಡ ಬೆನ್ನು ನೋವು, ಕತ್ತು ನೋವು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವರೆಲ್ಲ ಪಪ್ಪಾಯ ಈ ಥರ ಅಂದರೆ ಈ ಥರ ಎಲ್ಲ ಸೊಪ್ಪು ತರಕಾರಿ ಎಲ್ಲ ತಿಂತಾಯಿದ್ರೆ ಯಾವ ನೋವು ಬರೋದಿಲ್ಲ ನನ್ನ ಪ್ರಕಾರ. ಹಣ್ಣುಗಳು ಟೈಮಲ್ಲಿ ಹಣ್ಣುಗಳು ಅವಾಗ ತಿಂತಾಯಿದ್ರೆ ಅಂದರೆ ಕೆಲವೊಬ್ಬರು ತಿನ್ನೋದಿಲ್ಲ, ಅದು ನೆನೆಸ್ಕೊಂಡಾಗ ಆ ಟೈಮ್ ಇರೋದಿಲ್ಲ. ಆ ಥರ ಸಿಕ್ತಾಗಲೇ ಏನೇನು ಯಾವ ಟೈಮಲ್ಲಿ ಸಿಗುತ್ತೋ ಅವಾಗ ತಿಂತಾ ಇರಬೇಕು. ಇನ್ನೇನು ಸಾಂಬಾರು ಕೂಡ ಬರ್ತಿದೆಯಲ್ವ, ಇಷ್ಟೇ. ಅಂದರೆ ಈ ಥರ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮುಗ್ದು ಕಂಪ್ಲೀಟ್. ಅಂದರೆ ಸ್ವಲ್ಪ ಅವು ತೊಗರಿ ಕಾಳೆಲ್ಲ ಹಸಿ ತೊಗರಿ ಕಾಳಲ್ವ, ಸ್ವಲ್ಪ ಬೆಂದರೆ ಸಾಂಬಾರು ಕೂಡ ಆದಂಗೆ. ನಮ್ಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀರು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಯಬೇಕಲ್ವ, ಹಾಗಾಗಿ ಒಲೆ ಮೇಲೆ ಇಟ್ಟಿದ್ದೀವಿ, ಇನ್ನೂ ಆಗಿಲ್ಲ ಸಾಂಬಾರು. ನಾನು ಕೂಡ ಒಂದು ಕಡೆ ಅನ್ನ ಮುದ್ದೆ ಎಲ್ಲ ಮಾಡ್ಕೋಬೇಕಲ್ವ, ಹಾಗಾಗಿ ಅಂದರೆ ಇನ್ನೇನು ಪಾಪರು ಕೂಡ ಅಮ್ಮ ಬಂದಿದ್ದಾರಲ್ವ, ಅಮ್ಮನ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾರೆ ಹಣ್ಣುಗಳೆಲ್ಲ ತಿಂದ್ಕೊಂಡು. ಅಂದರೆ ಇವಾಗ ಆಲ್ರೆಡಿ ಕೆಲವೊಬ್ಬರಿಗೆಲ್ಲ ಬೆನ್ನು ನೋವು, ಕತ್ತು ನೋವು, ಸೊಂಟ ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಬೆನ್ನು ನೋವಿಗೆ ಎಲ್ಲ ಹೇಳ್ತೀನಿ ಇನ್ನೊಂದ್ಸರಿ, ಬೆನ್ನು ನೋವಿಗೆ ಏನು ಟಿಪ್ಸ್ ಬೇಕಂತ. ಸದ್ಯಕ್ಕೆ ಇಷ್ಟು ಸಾಕು. ಇವತ್ತಿಗೆ ನನ್ನ ಬ್ಲಾಗ್ ಮುಗಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕೆಲವೊಬ್ಬರು ವೀಡಿಯೋಸ್ ನೋಡ್ತೀರಾ, ಶೇರ್ ಮಾಡೋದಿಲ್ಲ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ದೇ ಇರೋ ಥರ ನೋಡ್ತೀರಾ ವೀಡಿಯೋಸ್ನ, ಮತ್ತು ಲೈಕ್ ಕೂಡ ಮಾಡೋದಿಲ್ಲ, ಸುಮ್ಮನೆ ಹಾಗೆ ನೋಡ್ತೀರಾ. ನೀವು ನೋಡಿದ್ರೆ ಏನು ಪ್ರಯೋಜನ ಅಲ್ವಾ? ಅದೇ ನೋಡಿ ಒಳ್ಳೆಯದೇ, ನೋಡಿದ್ರೆ ಅಲ್ವಾ ಜಾಸ್ತಿ ವ್ಯೂಸೇ ಬರ್ತಿಲ್ಲ, ಅದೊಂದು ಕೂಡ ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಅಂದರೆ ಎಷ್ಟು ದಿನ ಯಾಕಪ್ಪ ಬಿಟ್ಟಿದೆ ಅಂದರೆ ಸ್ವಲ್ಪ ಹಂಗೇ ಮೂಡಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ ವೀಡಿಯೋಸು. ಯಾರು ಬೇಜಾರು ಮಾಡ್ಕೊಬಿಡಿ, ಆವಾಗ ಮಾಡೋಣ ಅಂತ ಇನ್ನೆಲ್ಲ ಪಾಪ ಬ್ಯುಸಿ. ಹೀಗಾಗಿ ಅಂದರೆ ಇದು ಬಂದು ನನ್ನ ಬುಧವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಆಲ್. ಇವಾಗೆಲ್ಲ ಬೆನ್ನೋವು, ಕತ್ತು ನೋವು ಮತ್ತು ತಲೆನೋವು ತುಂಬ ಜಾಸ್ತಿ ಆಗಿದೆ. ಎಲ್ರಿಗೂ ತಲೆನೋವು ಹಾಗೆ ಹೀಗೆ ಅಂತಾರಲ್ವ, ಯಾಕಂದರೆ ಇವಾಗ ತುಂಬ ಟೆನ್ಷನ್ ಮಾಡ್ಕೊಳೋರ್ಗಂತೂ ತುಂಬ ತಲೆನೋವು ಬರುತ್ತೆ. ಅಂದರೆ ಟೆನ್ಷನ್ ಯಾಕೆ ಅಂದರೆ ಏನಾದರೂ ನಾವು ಅಂದ್ಕೊಂಡಿರ್ತಾರೆ, ಏನಾದರೂ ಆಗಲ್ಲ ಹಾಗೆ ಹೀಗೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಅದು ಯಾವುದೂ ಆಗೋದಿಲ್ಲ. ಒಂದೊಂದು ಸರಿ ಆಗುತ್ತೆ, ಅದೆಲ್ಲ ಬೇಡ. ಅಂದರೆ ಆಗೋ ಟೈಮಲ್ಲಿ ಏನು ಆಗಬೇಕು ಅದೆಲ್ಲ ಆಗ್ತಾ ಇರುತ್ತೆ. ಕಾಲ ತಪ್ಸೈ ನಮಃ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಕು ಬಿಡಿ. ತಲೆನೋವು, ಬೆನ್ನೋವು ಅಂದರೆ ಇದೆಲ್ಲ ಜಾಸ್ತಿ ಆಗುತ್ತೆ ಟೆನ್ಷನಿಂದನೇ. ಅಂದರೆ ನಾವು ಅಂದ್ಕೊತೀವಿ, ಅಯ್ಯೋ ನಾವು ಕೆಲಸ ಮಾಡಿದ್ವಿ, ಆಗ ಮಾಡಿದ್ವಿ, ಈಗ ಮಾಡಿದ್ವಿ, ಅದಕ್ಕೆ ಬೆನ್ನು ನೋವಾಗಿದೆ, ಅದಕ್ಕೆ ಕಾಲು ನೋವಾಗಿದೆ ಅಂತ. ಅಂದರೆ ಅದಕ್ಕೂ ಆಗುತ್ತೆ. ಇವಾಗೆಲ್ಲ ಸ್ವಲ್ಪ ಟೆನ್ಷನು ಹಾಗೆ ಹೀಗೆ ಟೆನ್ಷನ್ ಮಾಡಿಕೊಂಡ್ರೆ ಕೂಡ ಏರ್ ಫಾಲ್ಸ್ ಎಲ್ಲ ಆಗೋದು ಎಲ್ಲ ಯಾವ ಥರನೋ ಅದೇ ಥರ ಟೆನ್ಷನ್ ಮಾಡಿಕೊಂಡ್ರೆ ಅದು ತುಂಬ ಬೆನ್ನು ನೋವು, ಕತ್ತು ನೋವು, ತಲೆನೋವು ಅಂತೂ ಇವಾಗ ಅದು ಕೂಡ ಆಗುತ್ತೆ. ಯಾರು ಟೆನ್ಷನ್ ಮಾಡ್ಕೊಬಿಡಿ. ಅಂದರೆ ಇವಾಗ ಏನಂದರೆ ಈಗ ಆಮೇಲೆ ಗಂಡ್ಮಕ್ಳಿಗೇ ಜಾಸ್ತಿ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಅಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾರೆ. ಅಂದರೆ ಎಲ್ಲ ಕಡೆಯೂ ಪ್ರಾಬ್ಲಮ್ಸ್ ಹಾಗೆ ಹೀಗೆ ಅಂತ ಅಂದರೆ ಆಗೋ ಟೈಮಲ್ಲಿ ಆಗುತ್ತೆ. ಏನಾದರೂ ಅಷ್ಟೇ, ಎಲ್ಲ ಕೆಲಸಗಳು ಅಷ್ಟೇ, ಕೆಲಸ ಆಗಿಲ್ಲ ಹಾಗೆ ಹೀಗೆ ಅಂದರೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಬೇಕು ಹೋಗ್ಬೇಡಿ ಇಷ್ಟೇ. ಅಂದರೆ ಇವಾಗೆಲ್ಲ ಟೆನ್ಷನ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಒಂದು ಟೆನ್ಷನ್ ಎರಡಾಗುತ್ತೆ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂಡು, ಆಗೋ ಟೈಮಲ್ಲೆಲ್ಲ ಆಗುತ್ತೆ ಅಲ್ವಾ. ಅದಕ್ಕೆ ಹೇಳೋದು ಕಾಲ ತಪ್ಸೈ ನಮಃ ಅಂತ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಹ್ಯಾಪಿಯಾಗಿ ಇರೋದು ಕಲೀರಿ ಅಂತ ಹೇಳ್ತೀನಿ ಎಲ್ರಿಗೂ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ನೋಡಿ ನಾನು ಇಷ್ಟು ಹೇಳೋ ಅಷ್ಟರಲ್ಲಿ ಸಾಂಬಾರು ಕೂಡ ಆಗೋಯ್ತು. ಏನಪ್ಪ ಇಷ್ಟು ಕೊರಿತಾ ಇದ್ದಾಳೆ ಇವಳು ಅಂತ ಅಂದ್ಕೊತಿದ್ದೀರಾ, ಹಾಗೇನಿಲ್ಲ. ಅಂದರೆ ಇವಾಗ ಎಲ್ಲ ಕಡೆ ಅಂದರೆ ಕೆಲವೊಬ್ರು ಅಂದ್ಕೊತೀರ, ಏನಪ್ಪ ಅವರು ಇಷ್ಟೊಂದು ಮಾತಾಡ್ತಿದ್ದಾರೆ ಈ ಸತಿ ಅಂತ. ಹಾಗೇನಿಲ್ಲ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.